ರಂಗೇರಿದ ಬಿಹಾರ ವಿಧಾನಸಭೆ ಚುನಾವಣಾ ಬ್ಯಾಟಲ್. ಇಂಡಿಯಾ ಮೈತ್ರಿಕೂಟದ ಸೀಟು ಹಂಚಿಕೆ ಫೈನಲ್ ಆಗಿದೆ. ಸದ್ಯಕ್ಕಂತೂ ಬಿಹಾರ ವಿಧಾನಸಭೆ ಚುನಾವಣಾ ಬ್ಯಾಟಲ್ ಏನಿದೆ ದಿನದ ದಿನಕ್ಕೆ ರಂಗೇರ್ತಾ ಹೋಗ್ತಾ ಇದೆ. ಇಂಡಿಯಾ ಮೈತ್ರಿಕೂಟದ ಸೀಟು ಹಂಚಿಕೆ ಈಗ ಫೈನಲ್ ಆದಂತೆ ಕಾಣ್ತಾ ಇದೆ. ಆರ್ಜೆಡಿ 135, ಕಾಂಗ್ರೆಸ್ 55, ಸಿಪಿಐ ಎಂಎಲ್ 20 ಕ್ಷೇತ್ರ, 12 ಕ್ಷೇತ್ರಗಳಿಗೆ ಇಂಡಿ ಕೂಟದಲ್ಲಿ ಫೈಟ್ ಮುಂದುವರೆದಿದೆ. ಈ ಸೀಟು ಹಂಚಿಕೆ ವಿಚಾರ ಇದೆಯಲ್ಲ, ಬಹಳ ಕಠಿಣವಾದಂತಹ ವಿಚಾರ ಇದು. ಬಿಹಾರ ವಿಧಾನಸಭಾ ಚುನಾವಣಾ ಬ್ಯಾಟಲ್ ಈಗ ದಿನದಿಂದ ದಿನಕ್ಕೆ ರಂಗೇರ್ತಾ ಹೋಗ್ತಾ ಇದೆ. ಇಂಡಿಯಾ ಮೈತ್ರಿಕೂಟದ ಸೀಟು ಹಂಚಿಕೆ ಈಗ ಫೈನಲ್ ಆದಂತೆ ಕಾಣ್ತಾ ಇದೆ. ಆರ್ಜೆಡಿಗೆ 135 ಕ್ಷೇತ್ರ ಕೊಡೋದು, ಕಾಂಗ್ರೆಸ್ಗೆ 55, ಸಿಪಿಐಗೆ 20 ಕ್ಷೇತ್ರ ಬಿಟ್ಕೊಡೋದು ಅಂತ ಮಾತುಕತೆ ಆಗಿರೋಂತೆ ಅನ್ನಿಸ್ತಾ ಇದೆ. ಈ 12 ಕ್ಷೇತ್ರಗಳಿಗೆ ಇಂಡಿ ಕೂಟದಲ್ಲಿ ಫೈಟ್ ಕೂಡ ಮುಂದುವರೆದಿದೆ. ನಾಳೆ ಎನ್ಡಿಎ ಕೂಟದ ಸೀಟು ಹಂಚಿಕೆ ಕೂಡ ಫೈನಲ್ ಆಗೋ ಎಲ್ಲಾ ರೀತಿಯ ಸಾಧ್ಯತೆ ಕೂಡ ಇದೆ. ನೋಡ್ಬೇಕಾಗತ್ತೆ ಸೀಟು ಹಂಚಿಕೆ ಫೈನಲ್ ಆಗತ್ತಾ ಅಥವಾ ಇದೇ ರೀತಿ ಕಚ್ಚಾಟ ಎಲ್ಲವೂ ಕೂಡ ಮುಂದುವರಿಯುತ್ತಾ ಅಂತ ನೋಡ್ಬೇಕಾಗತ್ತೆ. ಸದ್ಯಕ್ಕಂತೂ ಬಿಹಾರ ವಿಧಾನಸಭಾ ಚುನಾವಣಾ ಬ್ಯಾಟಲ್ ದಿನದಿಂದ ದಿನಕ್ಕೆ ರಂಗೇರ್ತಾ ಹೋಗ್ತಾ ಇದೆ. ಇದರ ಜೊತೆಗೆ ಇಂಡಿಯಾ ಮೈತ್ರಿಕೂಟದ ಸೀಟನ್ನ ಸದ್ಯಕ್ಕೆ ಹಂಚಿಕೆ ಕೂಡ ಮಾಡಲಾಗಿದೆ. ಕೆಲವೊಂದಿಷ್ಟು ಕ್ಷೇತ್ರಗಳನ್ನ ಡಿವೈಡ್ ಮಾಡ್ಕೊಂಡಿದ್ದಾರೆ. ಆರ್ಜೆಡಿಗೆ 135 ಕ್ಷೇತ್ರವನ್ನ ಬಿಟ್ಕೊಡೋದು ಅಂತ ಮಾತಾಗಿದೆ. ಜೊತೆಗೆ ಕಾಂಗ್ರೆಸ್ಗೂ ಅಷ್ಟೇ 55 ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕಾಗತ್ತೆ ಅಂತ ಮಾತಾಗಿದೆ. ಜೊತೆಗೆ ಸಿಪಿಐ 20 ಕ್ಷೇತ್ರ ಬಿಟ್ಕೊಡುವ ವಿಚಾರವಾಗಿ ಪ್ರಸ್ತಾಪ ಕೂಡ ಆಗಿದೆ. ಆದರೆ ಇನ್ನು 10 ಕ್ಷೇತ್ರಗಳ ವಿಚಾರಕ್ಕೆ ಈಗಲೂ ಕೂಡ ಕಚ್ಚಾಟ ಎಲ್ಲವೂ ಕೂಡ ನಡೀತಾ ಇದೆ. ಈ ಕ್ಷೇತ್ರ ನಮಗ್ ಬೇಕು, ಈ ಕ್ಷೇತ್ರ ನಮಗ್ ಬೇಕು ಅಂತ ಸದ್ಯಕ್ಕಂತೂ ಜಗಳ ನಡೀತಾ ಇದೆ. ನೋಡ್ಬೇಕಾಗುತ್ತೆ ಯಾರಿಗೆ ಆ 10 ಕ್ಷೇತ್ರ ಏನು ಇಂಡಿ ಕೂಟದಿದೆಯಲ್ಲ 10 ಕ್ಷೇತ್ರ ಅದನ್ನ ಬಿಟ್ಕೊಡ್ತಾರೆ ಅಂತ ನೋಡ್ಬೇಕಾಗತ್ತೆ. ಸದ್ಯಕ್ಕೆ 12 ಕ್ಷೇತ್ರಗಳಿಗೂ ಕೂಡ ಫೈಟ್ ನಡೀತಾ ಇದೆ. ನಾಳೆ ಎನ್ಡಿಎ ಕೂಟದ ಸೀಟು ಕೂಡ ಹಂಚಿಕೆ ಆಗುವ ಸಾಧ್ಯತೆ ಕೂಡ ಇದೆ. ನಾಳೆನೇ ಫೈನಲ್ ಆಗುತ್ತಾ ಅಂತ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಒಂದು ಕಡೆ ಇಂಡಿಯಾ ಮೈತ್ರಿಕೂಟ ಫೈನಲ್ ಮಾಡ್ಕೊಂಡಿದೆ. ನೋಡ್ಬೇಕಾಗತ್ತೆ ನಾಳೆ ಯಾವ ರೀತಿ ಕಂಪ್ಲೀಟ್ ಎಲ್ಲವನ್ನು ಕೂಡ ಫೈನಲ್ ಮಾಡ್ತಾರಾ ಅಥವಾ ಇದೇ ರೀತಿ ಕಚ್ಚಾಟ ಎಲ್ಲ ಮುಂದುವರಿತಾ ಹೋಗುತ್ತಾ ಅಂತ ನೋಡ್ಬೇಕು. ಸದ್ಯಕ್ಕಂತೂ 12 ಕ್ಷೇತ್ರಗಳಿಗೆ ಇಂಡಿ ಕೂಟದಲ್ಲಿ ಫೈಟ್ ಅಂತೂ ಮುಂದುವರೆದಿದೆ. ಈ 12 ಕ್ಷೇತ್ರ ನಮಗ್ ಬೇಕು ಅಂತ ಫೈಟ್ ಮಾಡ್ತಾ ಇದ್ದಾರೆ. ಬಿಟ್ಕೊಡ್ತಾರ ಅಥವಾ ಏನು ಮಾಡ್ತಾರ ಅಂತ ಗೊತ್ತಾಗತ್ತೆ. ನಾಳೆ ಬಹುತೇಕ ಎಲ್ಲವೂ ಕೂಡ ಫೈನಲ್ ಆಗುವ ಸಾಧ್ಯತೆ ಕೂಡ ಇದೆ.